ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ದಳಪತಿ ವಿಜಯ್ ಆಕ್ಟರ್ ಲೈಫ್ನಲ್ಲಿ ಒಂದು ಬಿರುಗಾಳಿ ಎದ್ದಿದೆ. ಕಾರಣ ಅವ್ರ ವೈಫ್ ಸಂಗೀತ ಚೆಂಗಪೇಟೆ ಕೋರ್ಟಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇನ್ನೇನು ತಮಿಳುನಾಡಿನಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಎಲೆಕ್ಷನ್ ಇದೆ. ಹಾಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಜಯಲಲಿತೆಯ ಪಟ್ಟ ಶಿಷ್ಯ ಪನ್ನೀರ್ ಸೆಲ್ವಂ ಕೂಡ ಅಣ್ಣಾ DMK ಪಕ್ಷ ಕೂಡ ಸೇರಿದ್ದಾರೆ. ಅವರು ಕೂಡ ಏನೆಲ್ಲ ಬೆಳವಣಿಗೆ ಆಗಿದೆ, ಅಸಲಿಗೆ ಸಂಗೀತ ಮತ್ತು ವಿಜಯ್ ನಡುವೆ ಬಂದಿದ್ದ ಆ ನಟಿ ಯಾರು? ಕೆಲವು ತಮಿಳ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೆ ನಾನು ಮಾರ್ನಿಂಗು. ಒಂದು ಹೆಸರು ಜಾಸ್ತಿ ಫಿಲಂ ಕೂಡ ಮಾಡಿದ್ದಾರೆ ಇವರ ಜೊತೆ, ವಿಜಯ್ ಜೊತೆ. ಅವರ ಹೆಸರೇನೆ ಇದರಲ್ಲಿ ತಳ್ಕಾಕೊಂಡಿದೆ ಅಂತ ಹೇಳಲಾಗ್ತಿದೆ. ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ಯಾರೇನು ನೀವು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಸ್ಟೋರಿ ಒಳಗಡೆ ಹೋಗೋಣ. ನಟ ವಿಜಯ್ ಅವರು ಕಷ್ಟದಿಂದ ಮೇಲ್ ಬಂದವರು. ಅವ್ರ ಅಪ್ಪ ಕೂಡ ಆಕ್ಟರ್ ಆಗಿರ್ತಾರೆ. ಹಾಗೆ ಅವ್ರದ್ದು ವಿಜಯ್ TV ಅಂತ ಕೂಡ ಅವ್ರ ಅಮ್ಮ ನಡೆಸ್ತಾರೆ. ತಮಿಳ್ನಾಡಲ್ಲಿ ಇದೆ ಚಾನಲ್ಲು. ಇದು ಇವ್ರದ ಲವ್ ಸ್ಟೋರಿ. ಸಂಗೀತ ಮತ್ತು ವಿಜಯ್ ಲವ್ ಸ್ಟೋರಿ ಏನಂತಂದ್ರೆ, ಇನ್ನು ಆಕ್ಟರ್ ವಿಜಯ್ ಹಾಗೂ ಸಂಗೀತ ಅವರ ಲವ್ ಸ್ಟೋರಿಗೆ ಬಂದ್ರೆ, ಸಂಗೀತ ಅವರು ಮೂಲತಃ ಶ್ರೀಲಂಕಾ ತಮಿಳೇನವರು. ಇವರು UK ನಲ್ಲಿ ಸೆಟ್ಲ್ ಆಗಿರ್ತಾರೆ. ಇವ್ರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಹಾಗೆ 1996ರಲ್ಲಿ ಪೂವೆ ಉನಕ್ಕಾಗ ಅನ್ನೋ ಒಂದು ಮೂವಿ ಮಾಡ್ತಾರೆ. ಇದು ಫುಲ್ ಸಕ್ಸಸ್ ಆಗುತ್ತೆ ಮೂವಿ. ಒಳ್ಳೊಳ್ಳೆ ಸಾಂಗ್ಗಳು ಬರ್ತವೆ. ಇದು ಸಕ್ಸಸ್ ಮೀಟ್ಗೆ ಇವ್ರು ಏನು ಮಾಡಿರ್ತಾರೆ, ಚೆನ್ನೈಯಲ್ಲಿ ಇಟ್ಕೊಂಡಿರ್ತಾರೆ. ಇವ್ರನ್ನ ನೋಡಲು ಇವರು ಲಂಡನ್ನಿಂದ ಚೆನ್ನೈಗೆ ಬಂದಿರ್ತಾರೆ. ಅಲ್ಲಿ ಮೀಟ್ ಆಗ್ತಾರೆ, ಒಬ್ರಿಗೊಬ್ರು ಮಾತಾಡ್ಕೊತಾರೆ, ವಿಶ್ ಮಾಡ್ತಾರೆ. ಇವರು ಅಭಿಮಾನಿಯಾಗಿ ಬಂದು ಅವರನ್ನು ಮನೆಗೆ ಕರೀತಾರೆ ಊಟಕ್ಕೆ ಅಂತ. ಇವರು ಹೋಗ್ತಾರೆ. ಹಾಗೆ ಹಿಂಗೆ ಕೆಲವು ದಿನಗಳ ಕಾಲ ನಡೀತಾ ಇರ್ತದೆ. ಹಾಗೆ ಒಂದು ದಿನ ಯಾರು ಸಂಗೀತ ಅವ್ರ ತಂದೆಯವ್ರು ಏನಿರ್ತಾರೆ ಅವರೇ ಕೂಡ ಅಪ್ರೋಚ್ ಮಾಡ್ತಾರೆ, ನನ್ನ ಮಗಳನ್ನ ಮದುವೆ ಆಗ್ತೀಯಾ ಅಂತ. ಹಾಗೆ ಅವರು ಓಕೆ ಮಾಡ್ತಾರೆ. ಹಂಗಾಗಿ ಇವ್ರದ್ದು 1999 ಆಗಸ್ಟ್ 25ರಂದು ಮದುವೆ ಆಗುತ್ತೆ. ಇಲ್ಲಿಗೆ ಇವರಿಗೆ 27 ವರ್ಷ ಆಗಿದೆ. ಇವರ ಸಂಸಾರದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. 27 ವರ್ಷ ಸಂಸಾರದಲ್ಲಿ ಇವ್ರಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಜಾಸನ್ ಸಂಜಯ್ ಮತ್ತು ದಿವ್ಯ ಶಾಸ ಅಂತ. ಅವ್ರು ಜಾಸನ್ ಸಂಜಯ್ ಕೂಡ ಮೂವಿ ಮಾಡ್ತಾ ಇದ್ದಾರೆ. ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಏನು ಕಳೆದ ಜನವರಿಯಲ್ಲೇ ರಿಲೀಸ್ ಆಗಬೇಕಾಗಿದ್ದ ಜನನಾಯಕನ್ ಮೂವಿ ಕೂಡ ಡೇಟು ಮುಂದೆ ಹೋಗ್ತಾ ಇದೆ. ಕೋರ್ಟ್ ಬೇರೆ ಸಮನ್ಸ್ ನೀಡ್ತಾನೆ ಇದೆ. ಅಲ್ಲಿ ತುಂಬ ಪೈಪೋಟಿಯಲ್ಲಿದ್ದಾರೆ. ಎಲೆಕ್ಷನ್ ಬಿಫೋರ್ಗೆ ಈ ಮೂವಿ ರಿಲೀಸ್ ಮಾಡಬಾರ್ದಂತ ಸ್ಟಾಲಿನ್ ಅವರು ಪಣ ತೊಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಡಿಲೇ ಆಗ್ತಾ ಇದೆ. ಕೋರ್ಟಲ್ಲಿ ಅದು ಸ್ಟ್ರಕ್ ಆಗಿ ನಿಂತಿದೆ. ಇವರು ಚೆಂಗಪೇಟ ಕೋರ್ಟ್ಗೆ ಡೈವರ್ಸ್ ಅಪ್ಲೈ ಮಾಡಿದ್ದಾರೆ. ಇನ್ನೇನು ಮಾರ್ಚ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏಪ್ರಿಲ್ ಅಲ್ಲಿ ಇವ್ರದ್ದು ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ. ಅಲ್ಲಿ ಪೈಪೋಟಿ ಇರೋದೆ TVK ಮತ್ತು DMK ಪಕ್ಷದವರಿಗೆ, ಸ್ಟಾಲಿನ್ ಅವರಿಗೆ. ಇವೆರಡಕ್ಕೂ ಪೈಪೋಟಿ ಇದೆ ಅದಂತ ಅವರೇ ಹೇಳಿದ್ದಾರೆ, ವಿಜಯ್ ಅವರೇ. ಹಾಗೆ ಕರೂರಿನಲ್ಲಿ ಆದಂತ ಸಂಭವ 41 ಜನ ಏನ್ ಡೆತ್ ಆಯ್ತು. ಅದಾದ ನಂತರ ಇನ್ನೇನು 1 ತಿಂಗಳ ಬಾಕಿ ಇರುವಾಗಲೇ ಎಲೆಕ್ಷನ್ಗೆ ಅವರ ಫ್ಯಾಮಿಲಿನಲ್ಲೇ ಕೂಡ ಇದು ಪ್ರಾಬ್ಲಮ್ ಸೃಷ್ಟಿಯಾಗಿರೋದು. ಇದೊಂಥರ ಪಕ್ಷಕ್ಕೆ ನೆಗೆಟಿವ್ ನರೇಷನ್ ತಂದು ಕೊಡ್ಬೋದು. ಅದೇ ರೀತಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಆಕ್ಚುಲಿ ಸಂಗೀತ ಅವರು ಒಂದು 2-3 ವರ್ಷಗಳಿಂದ ಕೂಡ ಇವರ ಸಂಸಾರದಲ್ಲಿ ಬಿರುಕು ಕಂಡಿದೆ. ಇವರು ಆಲ್ರೆಡಿ ಲಂಡನ್ನಲ್ಲಿ ಹೋಗಿ ಸೆಟ್ಲ್ ಆಗಿದೆ. ಇಬ್ರು ಮಕ್ಕಳ ಜೊತೆ ಅಲ್ಲೇ ಇದ್ದಾರೆ. ಬೇಕಾದಾಗ ಮಾತ್ರ ಅವ್ರು ಇಂಡಿಯಾಕ್ಕೆ ಬರ್ತಾ ಇದ್ರು. ಇವಾಗ ಏನಪ್ಪ ವಿಚಾರ ಅಂದ್ರೆ, ಇವರು ಹೋಗ್ಬಿಟ್ಟು ಒಂದು ಡೈವರ್ಸ್ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ 11ನೇ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಕ್ಟರ್ ದಳಪತಿ ವಿಜಯ್ಗೆ ವಿವಾಹಿತೇತರ ಅಫೇರ್ ಇದೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಸಂಗೀತ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇದು ನ್ಯೂಸಲ್ಲಿ ಸ್ಪ್ರೆಡ್ ಆಗಬಾರ್ದು ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಮೀಡಿಯಾದವರಲ್ಲಿ ಡಿಸ್ಕಷನ್ ಕುತ್ಕೊಂಡು ಮಾತಾಡೋದು ನಮ್ಮ ಬಗ್ಗೆ, ಇದೆಲ್ಲ ನಾವು ಅದನ್ನ ಕಡಿವಾಣ ಹಾಕಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಸಲಿಗೆ ಆ ನಟಿ ಯಾರು ಅಂತ ಇವಾಗ ಎಲ್ಲ ಚರ್ಚೆ ನಡೀತಾ ಇದೆ. ಇವರು ತುಂಬಾ ಫೇಮಸ್ ಕೂಡ ಹೌದು. ಆಕ್ಟರ್ ತ್ರಿಷಾ ಹೆಸರು ಈ ಇದರಲ್ಲಿ ಕೇಳಿ ಬರ್ತಾ ಇದೆ. ಆಕ್ಚುಲಿ ಅವರು ಒಂದು ಕಳೆದ 8-10 ವರ್ಷಗಳ ಹಿಂದೆ ಬಾಹುಬಲಿ ಫಿಲಂನ ಬಳ್ಳಾಳ ದೇವ ಆಕ್ಟ್ ಮಾಡಿರ್ತಕ್ಕಂಥ ರಾಣಾ ದಗ್ಗುಪಾಟಿ ಅವರಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ. ಇನ್ನೇನು 2-3 ಡೇಸ್ ಮದುವೆ ಆಗ್ಬೇಕನ್ನೋ ಸಮಯದಲ್ಲಿ ಇವರ ಸಂಬಂಧ ಮುರಿದು ಬೀಳುತ್ತೆ. ಅವಾಗಲೂ ಕೂಡ ಮೀಡಿಯಾ ಇದಕ್ಕೆ ಇವರೇ ಕಾರಣ ಅಂತ ಒಂದು ಪ್ರಮೋಟ್ ಮಾಡ್ತಾರೆ. ಅದು ಎಷ್ಟು ಸತ್ಯನೋ ಗೊತ್ತಿಲ್ಲ. ಬಟ್ ಇವಾಗ ನೋಡ್ತಿದ್ರೆ ಇದು ನಿಜನೂ ಅಂತ ಅನಿಸ್ಬೋದಾಗಿದೆ. TVK ಪಕ್ಷದ ರಾಜಕೀಯ ಏನಾಗುತ್ತೆ ಅಂತ ಕಾದು ನೋಡೋಣ. ನಮಸ್ಕಾರ.